ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ 8 ಫೆಬ್ರವರಿ ಗುರುವಾರದ ದಿನ ನಿಫ್ಟಿ ಎಕ್ಸ್ಪೈರಿ ಕೂಡ ಇತ್ತು ಹಾಗೂ ಬೆಳಿಗ್ಗೆ 10 ಗಂಟೆಗೆ RBI ಪಾಲಿಸಿ ಬಂತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. RBI ಪಾಲಿಸಿ ಇರೋ ಸಲುವಾಗಿ ನಿನ್ನೆ ನಾವು ಎರಡು ಲೆವೆಲ್ಗಳನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ನಿಫ್ಟಿನಲ್ಲಿ ಮೇಲೆ 22,050 ಹಾಗೂ ಲೋವರ್ ಲೆವೆಲ್ ಅಲ್ಲಿ 21,850. ಸೊ ಈ ಯಾವುದೇ ಲೆವೆಲ್ ನ ಬ್ರೇಕ್ ಆಗಿ ನಿಫ್ಟಿ ಮೂವ್ಮೆಂಟ್ ಸಿಕ್ಕರೆ ಅಲ್ಲಿಂದ ನಿಫ್ಟಿಗೆ 150 to 200 ಪಾಯಿಂಟ್ಸ್ ಅಂದ್ರೆ ಲೋವರ್ ಲೆವೆಲ್ ಅಲ್ಲಿ 21,660 ವರೆಗೆ ಅದು ನಿಫ್ಟಿಯ 20 ಡೇ ಮೂವಿಂಗ್ ಆವರೇಜ್ ವರೆಗೆ ಟಾರ್ಗೆಟ್ ನ ಇಟ್ಕೊಂಡಿದ್ವಿ. ಹಾಗೂ ಬ್ಯಾಂಕ್ ನಿಫ್ಟಿ ಏನಾದ್ರು ಲೋವರ್ ಲೆವೆಲ್ ಅದು 45,600 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿಂದ 600 to 1000 ಪಾಯಿಂಟ್ಸ್ ಮೂವ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 45,600 ಇಂದ ಕೆಳಗಡೆ 700 ಪಾಯಿಂಟ್ಸ್ ವರೆಗೆ ಅದು 44,900 ವರೆಗೆ ಬಂದಿತ್ತು. ಸೊ ಈ ರೀತಿ ನಾವು ಈವೆಂಟ್ ದಿನಗಳಲ್ಲಿ ಲೆವೆಲ್ ಟು ಲೆವೆಲ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕಾಗತ್ತೆ. ಇನ್ನು RBI ಪಾಲಿಸಿ ದಿನ ಈ ರೀತಿಯ ಕರೆಕ್ಷನ್ ಬರೋಕೆ ಕಾರಣ ಏನು ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ, RBI ಪಾಲಿಸಿನಲ್ಲಿ ಯಾವುದೇ ರೇಟ್ ಚೇಂಜಸ್ ಮಾಡ್ಲಿಲ್ಲ. 6.5 ರೆಪೋ ರೇಟ್ ನ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆದ್ರೆ RBI ಗವರ್ನರ್ ತಮ್ಮ ಕಮೆಂಟ್ ನಲ್ಲಿ ಹೇಳಿದ್ದು ಎಲ್ಲ ಬ್ಯಾಂಕ್ಗಳು ತಾವು ಕೂಡ ಲೋನ್ಗಳಲ್ಲಿ ಕಸ್ಟಮರ್ಗೆ ಏನೆಲ್ಲ ಚಾರ್ಜಸ್ ಇರುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ಬೇಕು ಅಂತ. ಯೂಶುವಲಿ ಯಾವುದೇ ಲೋನ್ ತಗೊಂಡಾಗ 8ರಿಂದ 10% ಲೋನ್ ರೇಟ್ ನ ಹೇಳ್ತಾರೆ. ಸೊ ಅದಾದ್ಮೇಲೆ ಕೆಲವೊಂದು ಹಿಡನ್ ಚಾರ್ಜಸ್, ಆ ಹಿಡನ್ ಚಾರ್ಜಸ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಕೂಡ ಕೆಲವೊಂದು ಪೇಜ್ ಅಲ್ಲಿ ಚಿಕ್ಕದಾಗಿ ಬರ್ದಿರುತ್ತೆ. ಸೊ ಅದನ್ನ ಕಸ್ಟಮರ್ ನೋಡದೆ ಇರ್ಬೋದು, ಹಾಗೆ ಅಪ್ಲಿಕೇಶನ್ ಸೈನ್ ಮಾಡಿರ್ತಾರೆ. ಆದ್ರೆ ಲೋನ್ ತಗೊಂಡಾದ್ಮೇಲೆ ಕಸ್ಟಮರ್ಗೆ ಏನೆಲ್ಲ ಹಿಡನ್ ಚಾರ್ಜಸ್ ಇದಾವೆ ಅಂತ ಗೊತ್ತಾಗುತ್ತೆ. ಅವುಗಳಲ್ಲಿ ಪ್ರೊಸೆಸಿಂಗ್ ಫೀಸ್ ಆಗಿರ್ಬೋದು, ಇನ್ಸೂರೆನ್ಸ್ ಕವರ್ ಆಗಿರ್ಬೋದು, ಸರ್ವಿಸ್ ಚಾರ್ಜಸ್ ಅಥವಾ GST ಆಗಿರ್ಬೋದು. ಈ ರೀತಿಯ ಎಲ್ಲಾ ಚಾರ್ಜಸ್ ಲೋನ್ ಅಮೌಂಟ್ ಜೊತೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಕಸ್ಟಮರ್ಸ್ಗೆ ತಿಳಿಸ್ಬೇಕಾಗುತ್ತೆ ಅಂತ ತಮ್ಮ ಕಮೆಂಟ್ ನಲ್ಲಿ ಹೇಳಿದ್ರು. ಸೊ ಅದ್ರ ಕಾರಣದಿಂದ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಮೇನ್ ಆಗಿ HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್ ನಲ್ಲಿ ಹೆಚ್ಚಿನ ಕರೆಕ್ಷನ್ ಬಂತು. ಅದಕ್ಕಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ಕರೆಕ್ಷನ್ ನಿಫ್ಟಿನ ಕೂಡ ಕೆಳಗಡೆ ತಗೊಂಡ್ ಬಂತು. ಹಾಗಾಗಿ ಸೊ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೇಳಿದ್ವಿ, ಸೊ ಈ ಮಾರ್ಕೆಟ್ ಅಲ್ಲಿ ಯಾವುದೇ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬೇಡಿ, ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇದೆ ಅಂತ. ಸೊ ಇಲ್ಲಿ ನೀವು ನೋಡಬಹುದು ಮಾರ್ಕೆಟ್ ಅಗೇನ್ ಆಲ್ಮೋಸ್ಟ್ 2 ಅವರ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಆಫ್ಟರ್ 130 ಮತ್ತೆ ಕರೆಕ್ಷನ್ ನ ಕಾಣ್ತು. ಸೊ ಮಾರ್ಕೆಟ್ ಅಲ್ಲಿ ಯಾವುದೇ ದಿನ ಕರೆಕ್ಷನ್ 2 ಡೇಸ್ ಲೋ ಕೆಳಗಡೆ ಬಂದು ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಕಾಂಟ್ರಾ ಟ್ರೇಡ್ ನ ಮಾಡಬಾರ್ದು. ಹಾಗೂ ನ್ಯೂಸ್ ಯಾವ ಬೇಸ್ಡ್ ಮೇಲೆ ಮಾರ್ಕೆಟ್ ಇಲ್ಲಿವರೆಗೆ ಬಿದ್ದಿದೆ ಅಂತ ತಿಳ್ಕೊಂಡ್ರೆ ನಾವು ಇನ್ನು ಪುಟ್ ಪೊಸಿಷನ್ಸ್ ನ ಕಂಟಿನ್ಯೂ ಮಾಡ್ಬೋದಾ ಅಥವಾ ಕಾಲ್ ಪೊಸಿಷನ್ಸ್ ನ ತಗೋಬಹುದಾ ಅಂತ ಗೊತ್ತಾಗುತ್ತೆ. ಸೊ ಇವತ್ತಿನ ಈ ನೆಗೆಟಿವ್ ನ್ಯೂಸ್ ಇಂದ ಮಾರ್ಕೆಟ್ ಟೋಟಲ್ ಆಗಿ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗಿ ಬ್ಯಾಂಕ್ ನಿಫ್ಟಿ ಡೇ ಲೋ ನಲ್ಲಿ ಬಂದು ಕ್ಲೋಸ್ ಆಗಿದೆ. ಆದ್ರೆ ನಿಫ್ಟಿ ಡೇ ಲೋ ಇಂದ ರಿಲಯನ್ಸ್ ಸ್ಟಾಕ್ ರಿಕವರಿ ಕಾರಣ ಆಲ್ಮೋಸ್ಟ್ 80 ಪಾಯಿಂಟ್ಸ್ ಅಷ್ಟು ರಿಕವರಿ ಕಂಡು 21,759 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 21,717 ಬರ್ತಾ ಇದೆ. ಸೊ ಇಲ್ಲಿಂದ ನಾವು ಈಗ 9th ಫೆಬ್ರವರಿ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ಬೇಕು ಅಂತಂದ್ರೆ, ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಈಗ 15 ಮೇಲೆ ಬಂದಿದೆ. ಸೊ ಇದು ಸ್ವಲ್ಪ ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. US 10-year ಬಾಂಡ್ ಯೀಲ್ಡ್ ಇದು 4.1 ಹತ್ರ ಇದೆ, ಇದು ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. ಇನ್ನು US ನ ಡೌ ಜೋನ್ಸ್ ಫೀಚರ್ಸ್ 38,700 ಹತ್ರ ಇದು ಫ್ಲಾಟ್ ಆಗಿ ಹೋಗೋ ಸಲುವಾಗಿ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಇನ್ನು ಕೆಳಗಡೆ ಬಂದ್ರೆ ಇಲ್ಲಿ US ಡಾಲರ್ ಇಂಡೆಕ್ಸ್ 103.8 ಹತ್ರ ಇದೆ, ಇದು ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ರುಪಿ ಅಗೇನ್ಸ್ಟ್ US ಡಾಲರ್ 82.9 ಹತ್ರ ಇದೆ. ಸೊ ಇಲ್ಲಿಂದ ಯಾವುದೇ ಕ್ಲಿಯರ್ ಸೆಂಟಿಮೆಂಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಕೂಡ ಲೋವರ್ ಲೆವೆಲ್ ಇಂದ ರಿಕವರಿ ಆಗ್ತಾ 80 ಹತ್ರ ಬರ್ತಾ ಇದೆ. ಸೊ ಇದು ಕೂಡ ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ನ ನೋಡ್ತಾ ಇದ್ರೆ ನ್ಯೂಟ್ರಲ್ ಟು ನೆಗೆಟಿವ್ ಮಾರ್ಕೆಟ್ ಸದ್ಯಕ್ಕೆ ಕಾಣಿಸ್ತಾ ಇದೆ. ಈಗ ನಾವು ಆಪ್ಷನ್ ಚೈನ್ ಡೇಟಾಗೆ ಹೋಗಿ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಈಗ ನಾನು ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 8 lakhs ಇದೆ, ಕಾಲ್ ಸೈಡ್ ಅಲ್ಲಿ 11 lakhs. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಇಲ್ಲಿ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಬಿಲ್ಟ್ ಆಗಿರೋದು 55,000, 21,800 ಸ್ಟ್ರೈಕ್ ಪ್ರೈಸ್ ಹತ್ರ ಹಾಗೂ 1,19,000, 22,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ನಿಫ್ಟಿಗೆ ಟೆಂಪರರಿ ರೆಸಿಸ್ಟೆನ್ಸ್ 21,800 ಆಗಿರುತ್ತೆ ಹಾಗೂ ಮೇಜರ್ ರೆಸಿಸ್ಟೆನ್ಸ್ 22,000 ಈಗ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 42,000, 21,700 ಹತ್ರ
ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ ಡೈರೆಕ್ಟ್ ಆಗಿ 51,500 ಸ್ಟ್ರೈಕ್ ಪ್ರೈಸ್ ಹತ್ರ 54,000 ಓಪನ್ ಇಂಟ್ರೆಸ್ಟ್ ಇದೆ. ಇದ್ರ ಕೆಳಗಡೆ ಏನಾದ್ರು ನಿಫ್ಟಿ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬಂದು ಟುವರ್ಡ್ಸ್ 21,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ 73,000 ಬಿಲ್ಟ್ ಆಗಿದಾವೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 17 lakhs, ಕಾಲ್ ಸೈಡ್ ಅಲ್ಲಿ 31 lakhs. ಸೊ ಆಲ್ಮೋಸ್ಟ್ ಡಬಲ್ ಆಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಗಿಂತ. ಬ್ಯಾಂಕ್ ನಿಫ್ಟಿ ಇಲ್ಲಿ ಓವರ್ ಸೋಲ್ಡ್ ಆಗಿ ಕಾಣಿಸ್ತಾ ಇದೆ. ಸೊ ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ ಬಿಲ್ಟ್ ಆಗಿರೋದು 1,32,000, 45,500 ಸ್ಟ್ರೈಕ್ ಪ್ರೈಸ್ ಹತ್ರ, ಹಾಗೂ 2,79,000, 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,06,000, 45,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಅದಕ್ಕೆ ಸಮಾನವಾಗಿ 1,05,000 ಓಪನ್ ಇಂಟ್ರೆಸ್ಟ್ 44,000 ಹತ್ರ ಬಿಲ್ಟ್ ಆಗಿದೆ. ಹಾಗೂ ಇನ್ನು 1,33,000 ಓಪನ್ ಇಂಟ್ರೆಸ್ಟ್ 43,000 ಹತ್ರ ಬಿಲ್ಟ್ ಆಗಿದೆ. ಸೊ ಈಗಿನ ಲೆವೆಲ್ ಇಂದ 2,000 ಪಾಯಿಂಟ್ಸ್ ಕೆಳಗಡೆವರೆಗೂ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ 2,000 ಪಾಯಿಂಟ್ಸ್ ವರೆಗೂ ಹೋಗೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಆಸ್ ಪರ್ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಗೆ ಬರೋಣ. ಮೊದಲನೇದಾಗಿ ನಿಫ್ಟಿ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 21,717 ಹತ್ರ ಇದೆ. ನಿಫ್ಟಿನಲ್ಲಿ ನಾವು ಬಿಯರಿಶ್ ಆಗಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 21,670 ಕೆಳಗಡೆ ಬಂದ್ರೆ ಮಾತ್ರನೇ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ ಡೈರೆಕ್ಟ್ ಆಗಿ 21,300 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇದೆ. ಇನ್ನು ಮಧ್ಯದಲ್ಲಿ 21,500 ಹತ್ರ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಪುಟ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಈ ಲೆವೆಲ್ ಅಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕರೆಕ್ಷನ್ ಹೆಚ್ಚಾದ್ರೆ ಟುವರ್ಡ್ಸ್ 21,300 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿನಲ್ಲಿ ನಾವು ಕಾಲ್ ಪೊಸಿಷನ್ ತಗೋಬೇಕಂದ್ರೆ ನಿಫ್ಟಿ 21,850 ಮೇಲೆ ಹೋದ್ರೆ ಮಾತ್ರನೇ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಸೊ ಇಲ್ಲಿಂದ ಬರೋ ಅಪ್ ಮೂವ್ ಅಗೇನ್ 22,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು 21,850 ಇಂದ ಕೆಳಗಡೆ 21,670 ಈ 200 ಪಾಯಿಂಟ್ಸ್ ರೇಂಜ್ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಆದಷ್ಟು ಈ ಲೆವೆಲ್ ಗಳಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡೋಣ. 21,850 ಮೇಲೆ ಸಿ ಪೊಸಿಷನ್ಸ್ ಹಾಗೂ 21,670 ಕೆಳಗಡೆ ಪುಟ್ ಪೊಸಿಷನ್ಸ್ ನ ನಾವು ಶುಕ್ರವಾರದ ದಿನ 9th ಫೆಬ್ರವರಿ ಟ್ರೈ ಮಾಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಓವರ್ ಸೋಲ್ಡ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಓವರ್ ಸೋಲ್ಡ್ ಆಗಿರೋ ಕಾರಣ ಯಾವುದೇ ಲೆವೆಲ್ ಇಂದ ಶಾರ್ಟ್ ಕವರಿಂಗ್ ಅಥವಾ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಟ್ ಕವರಿಂಗ್ ಬರೋ ಲೆವೆಲ್ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ 44,600 ಇಂದ ಮೇಲೆ 44,700 ಈ ಲೆವೆಲ್ ಅಲ್ಲಿ ಏನಾದ್ರು ಬ್ಯಾಂಕ್ ನಿಫ್ಟಿ ಬಂದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ 200 ಡೇ ಮೂವಿಂಗ್ ಆವರೇಜ್ ಇದೆ. ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗ್ಬೋದು. ಆ ರಿಕವರಿ ಶಾರ್ಟ್ ಕವರಿಂಗ್ ಇಂದ ಆಗಿದ್ರೆ ಅಗೇನ್ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ 45,000 ಹಾಗೂ 45,200 ವರೆಗೆ ಬಂದು ನಿಲ್ಲೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಅಲ್ಲಿ ಮಾತ್ರನೇ ರಿವರ್ಸಲ್ ಅಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ. ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಶುಕ್ರವಾರದ ದಿನ ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಏತಕ್ಕಂದ್ರೆ ಓವರ್ ಸೋಲ್ಡ್ ಆಗಿರೋ ಬ್ಯಾಂಕ್ ನಿಫ್ಟಿ ಯಾವುದೇ ಸಮಯದಲ್ಲಿ ಶಾರ್ಪ್ ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಅಲ್ಲಿ ಸಿಕ್ಕರೆ ಮಾತ್ರನೇ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಕೆಳಗಡೆ 44,500 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು, ಇಲ್ದಿದ್ರೆ ನಾವು ಓನ್ಲಿ ನಿಫ್ಟಿನಲ್ಲಿ ಶುಕ್ರವಾರದ ದಿನ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಹಾಗೂ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋನ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಅವುಗಳ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.